ಎಜ್ರನು ಅಧ್ಯಾಯ 6. ಅರಸನಾದ ದಾರ್ಯಾವೆಷನ ಆಜ್ಞಾನುಸಾರವಾಗಿ ಗ್ರಂಥ ಸಂಗ್ರಹವಾಗಿದ್ದ ಬಾಬೇಲಿನ ಭಂಡಾರದಲ್ಲಿ ಹುಡುಕಿ ನೋಡಿದಾಗ ಮೇದ್ಯ ಸಂಸ್ಥಾನದಲ್ಲಿರುವ ಅಹಮೆತ ರಾಜಧಾನಿಯಲ್ಲಿ ಒಂದು ಸುರುಳಿ ಸಿಕ್ಕಿತು. ಅದರಲ್ಲಿ ಅರಸನಾದ ಕೋರೇಷನ ಮೊದಲನೆಯ ವರ್ಷದಲ್ಲಿ ಅರಸನಾದ ಕೋರೇಷನು ಯೆರೂಸಲೇಮಿನ ದೇವಾಲಯದ ವಿಷಯ ಕೊಟ್ಟ ಅಪ್ಪಣೆ. ಬಲವಾದ ಅಸ್ತಿವಾರವನ್ನು ಹಾಕಿ ಯಜ್ಞ ಸಮರ್ಪಣೆಗಾಗಿ ಆಲಯವನ್ನು ತಿರುಗಿ ಕಟ್ಟಬೇಕು. ಅದರ ಎತ್ತರ 60 ಮೊಳವು, ಅಗಲ 60 ಮೊಳವು ಇರಬೇಕು. ದೊಡ್ಡ ಕಲ್ಲುಗಳ 3 ವರಸೆಗಳಾದ ಮೇಲೆ ಹೊಸ ಮರದ 1 ವರಸೆಯನ್ನು ಹಾಕಿ ಕಟ್ಟಬೇಕು. ವೆಚ್ಚವೆಲ್ಲ ರಾಜಭಂಡಾರದಿಂದ ಕೊಡಲ್ಪಡುವುದು. ಇದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ಬಾಬೇಲಿಗೆ ತೆಗೆದುಕೊಂಡು ಬಂದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ತಿರುಗಿ ಕೊಡಬೇಕು. ಅವುಗಳನ್ನೆಲ್ಲ ಮೊದಲಿದ್ದ ಸ್ಥಳಕ್ಕೆ, ಅಂದರೆ ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಡಬೇಕು ಎಂಬುದಾಗಿ ಬರೆದಿತ್ತು. ಆಗ ದಾರ್ಯಾವೆಷನು ಬರೆದು ಕಳಿಸಿದ್ದೇನೆಂದರೆ, ಹೊಳೆಯಾಚೆಯ ಪ್ರದೇಶಗಳ ಅಧಿಪತಿಯಾದ ತರ್ತೆನೈ, ಶೆತಬೋರ್ಜೆನೈ, ಹೊಳೆಯಾಚೆಯಲ್ಲಿ ಇವರ ಜೊತೆಗಾರರಾದ ಅಪಸರ್ತ್ಕಾಯರು, ಇವರಿಗೆ ನೀವು ಅವರ ಗೊಡವೆಗೆ ಹೋಗಬೇಡಿರಿ, ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡಿರಿ. ಯೆಹೂದ ದೇಶಾಧಿಪತಿಯು ಯೆಹೂದ್ಯರ ಹಿರಿಯರು ಇವರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ. ಆ ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೀವು ಯೆಹೂದ್ಯರ ಹಿರಿಯರಿಗೆ ರಾಜರ ಸೊತ್ತಿನಿಂದ, ಅಂದರೆ ಹೊಳೆಯಾಚೆಯ ಪ್ರಾಂತ್ಯಗಳ ಕಪ್ಪದಿಂದ ತಡಮಾಡದೆ ಎಲ್ಲ ವೆಚ್ಚವನ್ನು ಕೊಡಬೇಕೆಂಬುದಾಗಿಯೂ, ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದ ಹೋರಿ, ಟಗರು, ಕುರಿಮರಿಗಳನ್ನು, ಗೋಧಿ, ಉಪ್ಪು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಯೆರೂಸಲೇಮಿನ ಯಾಜಕರು ಹೇಳುವ ಪ್ರಕಾರ ಪ್ರತಿದಿನವೂ ತಪ್ಪದೆ ಒದಗಿಸಿಕೊಡಬೇಕೆಂಬುದಾಗಿಯೂ ಆಜ್ಞಾಪಿಸುತ್ತೇನೆ. ಅವರಾದರೂ ಪರಲೋಕ ದೇವರಿಗೆ ಸುಗಂಧ ಹೋಮಗಳನ್ನು ಸಮರ್ಪಿಸಿ ರಾಜನ ಮತ್ತು ರಾಜಪುತ್ರರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ. ಈ ನನ್ನ ಆಜ್ಞೆಯನ್ನು ಯಾವನಾದರೂ ಬದಲಾಯಿಸುವುದಾದರೆ ಅವನ ಮನೆಯಿಂದಲೇ 1 ತೊಲೆಯನ್ನು ತೆಗೆದು ಅದನ್ನು ಶೂಲವನ್ನಾಗಿ ಮಾಡಿ ಅದಕ್ಕೆ ಅವನನ್ನು ಎತ್ತಬೇಕೆಂದೂ, ಆ ಮನೆಯನ್ನು ತಿಪ್ಪೆಯನ್ನಾಗಿ ಮಾಡಿಬಿಡಬೇಕೆಂದೂ ತೀರ್ಮಾನಿಸುತ್ತೇನೆ. ಮತ್ತು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೋಸ್ಕರ ಆ ಸ್ಥಳವನ್ನು ಆರಿಸಿಕೊಂಡ ದೇವರು ಈ ಆಜ್ಞೆಯನ್ನು ಬದಲಿಸುವುದಕ್ಕೂ ಯೆರೂಸಲೇಮಿನ ದೇವಾಲಯವನ್ನು ನಾಶ ಮಾಡುವುದಕ್ಕೂ ಕೈ ಎತ್ತುವ ಪ್ರತಿಯೊಬ್ಬ ರಾಜನನ್ನು, ಪ್ರತಿಯೊಂದು ಜನಾಂಗವನ್ನು ಕೆಡವಿ ಹಾಕಲಿ. ದಾರ್ಯಾವೆಷನಾದ ನಾನು ಆಜ್ಞೆಯನ್ನು ಕೊಟ್ಟಿದ್ದೇನೆ, ಅದನ್ನು ಆಲಸ್ಯವಿಲ್ಲದೆ ಕೈಕೊಳ್ಳಬೇಕು ಎಂಬುದೇ. ಅರಸನಾದ ದಾರ್ಯಾವೆಷನು ಆಜ್ಞೆಯನ್ನು ಕೊಟ್ಟದ್ದರಿಂದ ಹೊಳೆಯ ಈಚೆಯ ಅಧಿಪತಿಯಾದ ತರ್ತೆನೆಯೂ ಶೆತಬೋರ್ಜೆನೆಯೂ ಅವರ ಜೊತೆಗಾರರು ಜಾಗರೂಕರಾಗಿ ಅದನ್ನು ಅನುಸರಿಸಿದರು. ಯೆಹೂದ್ಯರ ಹಿರಿಯರು ಪ್ರವಾದಿಯಾದ ಹಗ್ಗೈ, ಇದ್ದೋವಿನ ಮಗನಾದ ಜಕರೀಯ ಇವರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಕಟ್ಟುವ ಕೆಲಸವನ್ನು ಸಾಗಿಸುತ್ತಾ ಬಂದು, ಇಸ್ರಾಯೇಲ್ ದೇವರ ಆಜ್ಞಾನುಸಾರವಾಗಿಯೂ ಪಾರಸಿಯ ರಾಜನಾದ ಕೋರೇಷ್, ದಾರ್ಯಾವೆಷ್, ಅರ್ತಷಸ್ತ ಇವರ ಅಪ್ಪಣೆಯ ಆಧಾರದಿಂದಲೂ ಕಟ್ಟಡವನ್ನು ಮುಗಿಸಿದರು. ಅರಸನಾದ ದಾರ್ಯಾವೆಷನ ಆಳಿಕೆಯ 6ನೆಯ ವರ್ಷದ ಫಾಲ್ಗುಣ ಮಾಸದ 3ನೆಯ ದಿನದಲ್ಲಿ ಆಲಯವನ್ನು ಪೂರೈಸಿದರು. ಯಾಜಕರು, ಲೇವಿಯರು, ಸೆರೆಯಿಂದ ತಿರುಗಿ ಬಂದ ಬೇರೆ ಇಸ್ರಾಯೇಲ್ಯರು ಸಂತೋಷದಿಂದ ಆ ದೇವಾಲಯದ ಪ್ರತಿಷ್ಠೆಯನ್ನು ಆಚರಿಸಿದರು. ಅವರು ಆ ದೇವಾಲಯದ ಪ್ರತಿಷ್ಠೆಗೋಸ್ಕರ 100 ಹೋರಿ, 200 ಟಗರು, 400 ಕುರಿಮರಿ ಇವುಗಳನ್ನು ಇಸ್ರಾಯೇಲ್ಯರ ದೋಷ ಪರಿಹಾರಾರ್ಥವಾಗಿ ಅವರ ಕುಲಗಳ ಸಂಖ್ಯಾನುಸಾರ 12 ಹೋತಗಳನ್ನು ಸಮರ್ಪಿಸಿದರು. ಆಮೇಲೆ ಯಾಜಕರ ಮತ್ತು ಲೇವಿಯರ ಆಯಾ ವರ್ಗಗಳನ್ನು ಮೋಶೆಯ ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಯೆರೂಸಲೇಮಿನ ದೇವರ ಸೇವೆಗೆ ನೇಮಿಸಿದರು. ಸೆರೆಯಿಂದ ಬಂದವರು ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕವನ್ನು ಆಚರಿಸಿದರು. ಯಾಜಕರು, ಲೇವಿಯರು ತಮ್ಮನ್ನು ಶುದ್ಧಪಡಿಸಿಕೊಂಡರು. ಎಲ್ಲರೂ ಶುದ್ಧವಾದ ನಂತರ ಲೇವಿಯರು ಸೆರೆಯಿಂದ ಬಂದವರಿಗೋಸ್ಕರವೂ ತಮ್ಮ ಬಂಧುಗಳಾದ ಯಾಜಕರಿಗೋಸ್ಕರವೂ ತಮಗೋಸ್ಕರವೂ ಪಸ್ಕದ ಕುರಿಮರಿಗಳನ್ನು ವಧಿಸಿದರು. ಸೆರೆಯಿಂದ ಬಂದ ಇಸ್ರಾಯೇಲ್ಯರು ಇಸ್ರಾಯೇಲ್ ದೇವರಾದ ಯೆಹೋವನನ್ನು
ಹುಡುಕುವುದಕ್ಕಾಗಿ ದೇಶ ನಿವಾಸಿಗಳ ಅಶುದ್ಧತ್ವವನ್ನು ತೊರೆದುಬಿಟ್ಟು ಇವರೊಡನೆ ಕೂಡಿಕೊಂಡವರೆಲ್ಲರೂ ಪಸ್ಕ ಭೋಜನ ಮಾಡಿದರು. ಇದಲ್ಲದೆ ಇಸ್ರಾಯೇಲ್ ದೇವರ ಆಲಯವನ್ನು ಕಟ್ಟುವುದರಲ್ಲಿ ಅಶ್ಶೂರದ ಅರಸನು ತಮಗೆ ಸಹಾಯ ಮಾಡುವಂತೆ ಯೆಹೋವನು ಅವನ ಮನಸ್ಸನ್ನು ತಿರುಗಿಸಿ ತಮಗೆ ಸಂತೋಷವನ್ನು ಉಂಟು ಮಾಡಿದ್ದಾನೆ ಎಂದು ಹರ್ಷಿಸುತ್ತಾ 7 ದಿವಸಗಳವರೆಗೂ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ದೇವರ ಅಮೂಲ್ಯ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವಂತೆ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ಒಂದು ವಾಕ್ಯ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಅದು ಕೀರ್ತನೆ 119ರಲ್ಲಿ ಇರುವಂಥ ಒಂದು ವಾಕ್ಯ. ಭಾಳ ಆಶ್ಚರ್ಯವಾದಂಥ ಒಂದು ವಾಕ್ಯ. ನಿಮಗೋಸ್ಕರವಾಗಿ ಅದನ್ನು ಓದ್ತೇನೆ. ಕೀರ್ತನೆ 119ನೇ ಅಧ್ಯಾಯದ 100ನೇ ವಚನ. Psalm 119 verse 100. ಅದರಲ್ಲಿ ಕೀರ್ತನೆಗಾರನು ಒಂದು ಮಾತು ಹೇಳ್ತಿದ್ದಾನೆ. ಅದನ್ನು ನಾನು ಓದ್ತೇನೆ. ಆಶ್ಚರ್ಯ. ನಿನ್ನ ನೇಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ದೇವರ ವಾಕ್ಯ ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ? ಏನಂತ ಹೇಳಿದರೆ, ನಾವು ಚಿಕ್ಕವರಾಗಿದ್ದರೂ ಹಿರಿಯರಿಗಿಂತಲೂ ವಿವೇಕಿಯಾಗುವಂಥ ಸಾಮರ್ಥ್ಯ ದೇವರ ವಾಕ್ಯದಲ್ಲಿದೆ. ಇನ್ನು ಅದನ್ನು ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದರೆ, ವಯಸ್ಸು ದೈವಜ್ಞಾನಕ್ಕೆ ಸಂಬಂಧಿಸಿದ್ದ ಅಲ್ಲ. ಒಂದು ರೀತಿಯಿಂದ ಭಾಳ ವರ್ಷಗಳ ಅನುಭವ ಜ್ಞಾನ ಪಡ್ಕೊಂಡವರಿಗಿಂತಲೂ, ಅಂದರೆ ಹಿರಿಯರಿಗಿಂತಲೂ ಹೆಚ್ಚಿನ ವಿವೇಕಿ ಜ್ಞಾನಿ ಆಗುವಂತೆ ಮಾಡುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಅದನ್ನೇ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅಂದರೆ ನಾವು ಹಿರಿಯರಿಗಿಂತಲೂ ಜ್ಞಾನಿ ಆಗಬೇಕು, ವಿವೇಕಿ ಆಗಬೇಕು ಎಂಬ ಸವಾಲಿನ ಸ್ಪರ್ಧೆಯ ಉದ್ದೇಶ ಅಲ್ಲ. ಜ್ಞಾನಿ ಆಗಬೇಕು, ದೇವರ ಇಷ್ಟ ನಾವು ಜ್ಞಾನಿ ಆಗಬೇಕು, ವಿವೇಕಿ ಆಗಬೇಕು, ಹಿರಿಯರಿಗಿಂತಲೂ ಜ್ಞಾನಿ ಆಗಬೇಕು, ವಿವೇಕಿ ಆಗಬೇಕಂತ ದೇವರು ಬಯಸಿದರೆ ದೇವರ ಇಷ್ಟವನ್ನು ನಾವು ನೆರವೇರಿಸೋದು ಒಳ್ಳೆಯದು. ದೇವರ ವಾಕ್ಯ ಅಧ್ಯಯನ ಮಾಡಿಕೊಳ್ಳೋದ್ರಿಂದ ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ, ಎಜ್ರನು ಬರೆದ ಪುಸ್ತಕ 6ನೇ ಅಧ್ಯಾಯ, ದ ಬುಕ್ ಆಫ್ ಎಜ್ರ, ಚಾಪ್ಟರ್ 6. ಎಜ್ರ ಅಂದರೆ ಸಹಾಯ. ದೇವರು ಯಾವ ರೀತಿಯಾಗಿ 70 ವರ್ಷಗಳ ಒಂದು ಸೆರೆಯಾಳಾಗಿ, ಬಂಧನದಲ್ಲಿ, ಗುಲಾಮರಾಗಿ, ಬಾಬೇಲ್ನಲ್ಲಿ, ಬಾಬೇಲ್ ಅಂದರೆ ಗಲಿಬಿಲಿಯಲ್ಲಿ 70 ವರ್ಷಗಳವರೆಗೆ ದೇವಜನರು, ವಿಶ್ವಾಸಿಗಳು ಬಿದ್ದಿದ್ದಾಗ, ಸಿಕ್ಕಿಕೊಂಡಿದ್ದಾಗ, ಅವರ ಅವಿಧೇಯತೆಯ ನಿಮಿತ್ತವಾಗಿ ಈಗ ಅವರು ಹಿಂದಿರುಗಿ ಬರುವಂತೆ ದೇವರು ಒಂದು ಬೆಳಕನ್ನು ನೀಡಿದ್ದಾನೆ. ದೊಡ್ಡ ರಾಜನಿಗೆ ಪ್ರೇರಣೆಯನ್ನು ಕೊಟ್ಟು ಅವರನ್ನು ಪುನಃ ತಕ್ಕೊಂಡು ಬಂದಿದ್ದಾನೆ. ಅವರು ಆಲಯವನ್ನು ಕಟ್ಟುವುದಕ್ಕೆ ಮುಂಚೆ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಬಲಿ ಅರ್ಪಿಸಿ, ಈಗ ಅವರು ದೇವರ ಆಲಯಕ್ಕೆ ಅಸ್ತಿವಾರ ಹಾಕಿದಾಗ ಅಡ್ಡಿ ಬಂದುಬಿಡ್ತು. ಕೆಲವು ಜನರು, ಅಂದರೆ ವೈರಿಗಳು ಬಂದು ಕಾಂಪ್ರಮೈಸ್ ಮಾಡಿದರು. ನಾವು ಸೇರಿ ಕಟ್ತೀವಿ ಅಂತ ಹೇಳಿದ್ರು. ಇನ್ನು ಕೆಲವರು ಬಂದು ಬೆದರಿಸಿದರು. ಇನ್ನು ಕೆಲವರು ಒಂದು ಕಾನೂನು ವ್ಯವಸ್ಥೆ ಪತ್ರ ಬರೆದರು, ಆಪಾದನೆ ಪತ್ರ ಬರೆದರು, ನಿಲ್ಲಿಸಿಯೇ ಬಿಟ್ಟರು ರಾಜನ ಕಡೆಯಿಂದ ಪರ್ಮಿಷನ್ ತಕ್ಕೊಂಡು. ಅದಾದ ನಂತರ ಇವರೇನು ಮಾಡಿದರು, ಇಬ್ಬರು ಪ್ರವಾದಿಗಳು, ಹಗ್ಗಾಯ್ ಅಂತ ಹೇಳಿದರೆ ಫೆಸ್ಟಿವಲ್, ಹಬ್ಬ, ತ್ಯಾಗ, ಬಲಿ, ಯಜ್ಞ ಅಂತ ಹೇಳ್ಬಿಟ್ರು. ಹೌದು,
ಹಗ್ಗಾಯ್ ಮತ್ತು ಜಕರ್ಯ ಅಂದರೆ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ, ದ ಲಾರ್ಡ್ ಹ್ಯಾಸ್ ರಿಮೆಂಬರ್ಡ್. ಈ ಇಬ್ಬರು ವ್ಯಕ್ತಿಗಳು ಬಂದು ದೈವ ಪ್ರೇರಿತವಾಗಿ ಗೌರ್ಮೆಂಟ್ ನಿಯಮ ಆ ರೀತಿಯಾಗಿ ಕಟ್ಟಬಾರ್ದಂತಿದ್ರು ಏನು, ಅವ್ರ ಸರ್ಕಾರಕ್ಕೆ ಮೇಲಿರುವಂಥ ದೇವರು, ಪರಲೋಕದ ದೇವರು, ಇರುವಾತನೇ ಆಗಿದ್ದೇನೆ ಎಂಬಂಥ ದೇವರು, ನಿತ್ಯನಾದಂಥ ದೇವರು, ಯೆಹೋವ ದೇವರು ಆತನ ಕಟ್ಟು ಅಂತ ಹೇಳ್ತಿದ್ದಾನೆ. ತಕ್ಷಣ ಇವರು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ರು ಕಟ್ಟೋದಕ್ಕೆ. ಅಸ್ತಿವಾರ ಹಾಕಿದ್ದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈಗ ಕೆಲವರು ಬಂದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು, ಯಾಕೆ ಕಟ್ತಿದ್ದೀರಿ ಎಂಬುದಾಗಿ ಹೇಳಿದಾಗ ಅದಕ್ಕೆ ಉತ್ತರ ಅವರು ಕೊಡೋದಕ್ಕೆ ಮುಂಚಿತವಾಗಿ ದೇವರ ಕಟಾಕ್ಷ ಅವರ ಮೇಲೆ ಇದ್ದುದರಿಂದ, ದೇವರ ಕಟಾಕ್ಷ, ದೇವರ ಫೇವರ್ ಅವರ ಮೇಲೆ ಇದ್ದುದರಿಂದ ಆ ಪ್ರಶ್ನೆ ಕೇಳಿದವರು ಹಾಗೆ ಹೊರಟು ಹೋದರು. ಹೋಗೋ ಮುಂಚೆ ಒಂದು ಮಾತು ಹೇಳಿದರು, ನಾವು ಏನು ಮಾಡ್ತೀವಿ, ಅರಸನಾದಂಥ ದಾರ್ಯಾವೇಶನಿಗೆ ಇದರ ವಿಷಯದಲ್ಲಿ ನಾವು ಬರಿತೀವಿ ಅಂತ ಹೇಳ್ಬಿಟ್ಟು ಅವರು ಬಂದಂಥವರು ಇವರು ಹೇಳಿದ ಸಾಕ್ಷಿಯ ಪ್ರಕಾರವಾಗಿ ಲೆಟರ್ನಲ್ಲಿ ಬರೆದು ಕಳಿಸ್ಬಿಟ್ರು. ಯಾಕಂದರೆ ಪರಲೋಕದ ದೇವರು, ಪರಲೋಕದ ಸೇವಕರು, ದೇವರ ಸೇವಕರು ನಾವು ಆದ ಕಾರಣ ನಾವು ಆಲಯ ಕಟ್ಟಬೇಕಂತ ಹೇಳ್ಬಿಟ್ಟು ನಾವು ಬಂದಿದ್ದೇವೆ, ನಮಗೆ ಕೋರೇಶನು ಪರ್ಮಿಷನ್ ಕೊಟ್ಟನು ಅದಕ್ಕೋಸ್ಕರವಾಗಿ ನಾವು ಕಟ್ತಾ ಇದ್ದೀವಿ ಎಂಬುದಾಗಿ ಅವರು ಹೇಳಿದರು. ಲೆಟರ್ನಲ್ಲಿ ಕೂಡ ಅದನ್ನೇ ಬರೆದಿತ್ತು. ನಾವು ಯಾಕೆ ನಮಗೆ ಆಯ್ತಂತ ಹೇಳಿದರೆ, ನಾವು ದೇವರಿಗೆ ವಿರುದ್ಧವಾಗಿ ದೇವರನ್ನು ರೇಗಿಸಿದ್ದೀವಿ, ಆದ ಕಾರಣ ಇದು ನಮಗೆ ಆಯಿತು. ನೆಬೂಕದ್ನೆಚ್ಚರನು ನಮ್ಮನ್ನು ಸರಿಯಾಗಿ ಒಯ್ದುಬಿಟ್ನು, ದೇವಾಲಯದಲ್ಲಿದ್ದಂಥ ವಸ್ತುಗಳನ್ನು ತೆಗೆದುಕೊಂಡು ಬಿಟ್ನು. ಆದರೆ ಈಗ ನಮಗೆ ಕೋರೇಶನು ಹಿಂದಿರುಗಿ ಹೋಗಿ ಆಲಯ ಕಟ್ಟ್ರಿ ಅಂತ ಹೇಳಿದ ಮೇಲೆ ನಾವು ಕಟ್ತಾ ಇದ್ದೀವಿ ಅಷ್ಟೇ ಎಂಬುದಾಗಿ ಹೇಳಿದರು. ಇದರ ವಿಷಯದಲ್ಲಿ ಪರೀಕ್ಷೆ ಮಾಡಿ ನೋಡೋಣ ನಿಜನೋ ಇಲ್ಲವೋ ಕೋರೇಶನ್ ಹೇಳಿದಂತ ಹೇಳ್ಬಿಟ್ಟು ಆ ಗೌರ್ಮೆಂಟ್ ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಹುಡುಕ್ತಾ ಇದ್ದಾರೆ. 6ನೇ ಅಧ್ಯಾಯ ಎಜ್ರಾ 6ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 6 ವರ್ಸ್ 1. ಅರಸನಾದ ದಾರ್ಯಾವೇಶನ ಆಜ್ಞಾನುಸಾರವಾಗಿ ಗ್ರಂಥ ಸಂಗ್ರಹವಾಗಿದ್ದ ದೊಡ್ಡ ಲೈಬ್ರರಿ, ಬ್ಯಾಬಿಲೋನಿಯನ್ ಲೈಬ್ರರಿ, ಬಾಬೇಲ್ನ ಸಾಮ್ರಾಜ್ಯದ ಭಂಡಾರದಲ್ಲಿ, ಗ್ರಂಥಾಲಯದಲ್ಲಿ ಹುಡುಕಿ ನೋಡಿದಾಗ ಬರೀ ಅದು ಗ್ರಂಥಾಲಯ ಅಲ್ಲ, ಅದು ಗ್ರಂಥ ಸಂಗ್ರಹವಾಗಿದ್ದ ಭಂಡಾರ. ಯಾಕಂದರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್, ಚರಿತ್ರೆ ಭಾಳ ಕೇರ್ಫುಲ್ಲಾಗಿ ಜಾಗೃತಿಯಿಂದ ಇಡಲ್ಪಟ್ಟಿತ್ತು. ಅದನ್ನು ಹುಡುಕಿ ನೋಡಿದಾಗ ಮೇದ್ಯ ಸಂಸ್ಥಾನದಲ್ಲಿರುವ ಅಹಮ್ಯತಾ ರಾಜಧಾನಿಯಲ್ಲಿ ಒಂದು ಸುರುಳಿ ಸಿಕ್ಕಿತು. 2ನೇ ವಚನ, ಒಂದು ಸುರುಳಿ ಸಿಕ್ತು, ಒಂದು ಡಾಕ್ಯುಮೆಂಟ್ ಸಿಕ್ಬಿಡ್ತು. ಅದರಲ್ಲಿ ಏನಂತ ಬರೆದಿತ್ತು ಅಂತ ಹೇಳಿದರೆ, ಆ ಸುರುಳಿ ಸಿಕ್ತು, ಅದು ಸಿಕ್ಕಿದ್ದು ಕೂಡ ದೈವಾಧೀನವಾದಂಥ ಅಥವಾ ದೈವ ಪ್ರೇರಿತವಾದಂಥ ಅಥವಾ ದೇವರ ಒಂದು ಸಾರ್ವಭೌಮತ್ವಕ್ಕೆ ಒಳಪಟ್ಟಂಥ ಒಂದು ಅನುಭವವಾಗಿತ್ತು. ಅದು ಕಳೆದೋಗ್ಬಿಟ್ಟಿದ್ರೆ ಏನಾಗ್ತಿತ್ತು. ಆದರೆ ಇಲ್ಲ, ದೇವರಿಗೆ ಗೊತ್ತು ತಾನು ಮಾಡ್ತಾ ಇರುವಂಥದ್ದು. ದೇವರು ಹೇಗಾದರೂ ರಕ್ಷಿಸ್ತಾನೆ, ಕಾಪಾಡ್ತಾನೆ, ಅದನ್ನು ಸ್ಥಾಪಿಸ್ತಾನೆ, ಕಾಯುವಾತನಾಗಿದ್ದಾನೆ. 3ನೇ ವಚನದಿಂದ ಇರುವಂಥ ಒಂದು ಮಾತು, ಎಜ್ರಾ 6:3 ಏನಂತ ಬರೆದಿತ್ತ ಸುರುಳಿಯಲ್ಲಿ ಅಂದರೆ, ಅರಸನಾದ ಕೋರೇಶನ 1ನೇ ವರ್ಷದಲ್ಲಿ ಅರಸನಾದ ಕೋರೇಶನು ಯೆರೂಸಲೇಮಿನ ದೇವಾಲಯದ ವಿಷಯ ಕೊಟ್ಟ ಅಪ್ಪಣೆ, ಆರ್ಡರ್ ಇತ್ತು, ಕೋರೇಶನ ಆರ್ಡರ್ ಇತ್ತು. ಏನಂತ ಅವನು ಆರ್ಡರ್ ಕೊಟ್ಟಿದ್ದಾನೆ ರಾಜನು, ಬಲವಾದ ಅಸ್ತಿವಾರವನ್ನು ಹಾಕಿ. ಇವರು ಬರೀ ಅಸ್ತಿವಾರ ಹಾಕ್ತಾಯಿದ್ರು. ಅಸ್ತಿವಾರ ಹಾಕೋದ್ರ ವಿಷಯದಲ್ಲಿ ಒಂದು ವ್ಯಾಜ್ಯ, ಒಂದು ಕಾಂಟ್ರವರ್ಸಿ, ಒಂದು ಸಮಸ್ಯೆ ಬಂದುಬಿಟ್ಟಿತ್ತು. ಆದರೆ ಈಗ ಕೋರೇಶನ್ ಏನು ಮಾಡ್ತಾನೆ, ಸಾಮಾನ್ಯ ಅಸ್ತಿವಾರ ಅಲ್ಲ, ಬಲವಾದ ಒಳ್ಳೆಯ ಅಸ್ತಿವಾರ ಹಾಕ್ರಿ. ಬಲವಾದ ಅಸ್ತಿವಾರವನ್ನು ಹಾಕಿ ಯಜ್ಞ ಸಮರ್ಪಣೆಗಾಗಿ ಆಲಯವನ್ನು ತಿರುಗಿ ಕಟ್ಟಬೇಕು. ಗೌರ್ಮೆಂಟ್ ರೂಲ್ಸ್ ನೋಡ್ರಿ ಏನಾಗಿತ್ತು. ಆ ಕಾಲದಲ್ಲಿ ದೊಡ್ಡ ರಾಜನು, ಎಷ್ಟೋ ರಾಜ್ಯಗಳ ಅರಸನಾಗಿರುವಂಥ ಮಹಾರಾಜನು ಬರೆದಂಥದ್ದು ಇದು. ದೇವರಿಗೋಸ್ಕರವಾಗಿ ಆಲಯವನ್ನು ಕಟ್ಟಬೇಕು. ಆದರೆ ಎತ್ತರ, ಇನ್ನೂ ಅವನು ಮೆಷರ್ಮೆಂಟ್ ಕೂಡ, ಅಳತೆ ಕೂಡ ಕೊಡ್ತಾ ಇದ್ದಾನೆ. ಆದರೆ ಎತ್ತರ 60 ಮೊಳ, ಅಗಲ 60 ಮೊಳ,
ಇರಬೇಕು ಎಂಬುದಾಗಿ. ಬರೀ ಕಟ್ಟಬೇಕಂತ ಹೇಳಿ ಇಲ್ಲ, ಬಲವಾದ ಅಸ್ತಿವಾರ ಹಾಕಬೇಕು. ಬರೇ ಬಲವಾದ ಅಸ್ತಿವಾರ ಹಾಕೋದು ಬೇಕಲ್ಲ, ಅದರ ಮೆಷರ್ಮೆಂಟ್ ಎಷ್ಟಿರಬೇಕು, ಸಣ್ಣದು ಕಟ್ಬಿಡಬಾರ್ದು. ಅದರ ಅಳತೆ ಎಷ್ಟಿರಬೇಕು, ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಎತ್ತರ ಎಷ್ಟಿರಬೇಕು. ಅನಂತರ ದೊಡ್ಡ ಕಲ್ಲು, ಸಣ್ಣ ಸಣ್ಣ ಕಲ್ಲು ತಗೊಂಡು ಚಿಕ್ಕ ಆಲೆ ಕಟ್ಟೋದಲ್ಲ, ದೊಡ್ಡ ಕಲ್ಲುಗಳ 3 ವರ್ಷಗಳಾದ ಮೇಲೆ ನೋಡ್ರಿ, ಬರೀ ಸಿಂಗಲ್ ಲೈನಲ್ಲಿ ಕಟ್ಟಿ ಮುಗಿಸ್ಬಾರ್ದು, 3 ವರ್ಷ ಇರಬೇಕು. ತ್ರಯೇಕ ದೇವರಿಗೆ 3 ವರ್ಷಗಳ ಒಂದು ದೊಡ್ಡ ಕಲ್ಲಿನ ಸಾಲನ್ನು ಕಟ್ಟಿಬಿಟ್ಟು ಹೊಸ ಮರದ ಒಂದು ವರಸೆಯನ್ನು ಹಾಕಿ ಕಟ್ಟಬೇಕು. ಬರೀ ಮರ ಅಂತ ಬರೆದಿಲ್ಲ, ಹಲಿಗೆ ಅಂತ, ಹೊಸ ಮರದ ಒಂದು ವರಸೆಯನ್ನು ಹಾಕಿ ಕಟ್ಟಬೇಕು. 4ನೇ ವಚನ ನೋಡ್ರಿ, ರಾಜ ಆ ರೀತಿಯಾಗಿ ಬರಿತಾ ಇದ್ದರೆ, ನಿಯಮ ಕೊಟ್ಟಿದ್ರೆ, ರಾಜನ ಹಿಂದೆ ಮಹಾರಾಜನು ಏನು ಬರಿಬೇಕು, ಹೇಗೆ ಬರಿಬೇಕು, ಮೆಷರ್ಮೆಂಟು ಆತನು ಹೇಳಿಕೊಟ್ಟಿರ್ಬೇಕು. ಯಾಕಂದರೆ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಂಚಿತ್ತು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಪರಲೋಕದಲ್ಲಿ ದೇವರ 60 ಮೊಳ ಎತ್ತರ ಅಂತ ಹೇಳುವಾಗ ಆತನ ಚಿತ್ತ ಇದ್ದಾಗ ಅದನ್ನೇ ರಾಜನಿಗೆ ಆತನು ತಿಳಿಸ್ತಾ ಇದ್ದಾನೆ, ಅದನ್ನೇ ರಾಜನು ಬರೀತಾನೆ. ರಾಜನು ಬರೆದ ಹಾಗೆ ಜನರು ಮಾಡಬೇಕು. ಅಗಲ 60 ಮೊಳ ಹಾಗೇ ಇರಬೇಕು, ದೊಡ್ಡ ಕಲ್ಲು ಹಾಗೇ ಇರಬೇಕು, ಮತ್ತು 3 ವರ್ಷಗಳಾಗಿ ಇರಬೇಕು, ಹೊಸ ಮರದ ಹಾಗಿರಬೇಕು ಅಂತ ಹೇಳ್ಬಿಟ್ಟು. ಈಗ ಖರ್ಚು ಇಷ್ಟೆಲ್ಲ ಮಾಡಬೇಕಾದ್ರೆ ಆ ಕಾಲದಲ್ಲಿ ಖರ್ಚು ಭಾಳ. ಅದ್ರ ಬಗ್ಗೆ ಕೂಡ 5ನೇ ವಚನದಲ್ಲಿ ಕೋರೇಷನ್ ರಾಜನು ಬರಿತಾನೆ. ಅದೇನೆಲ್ಲ ವೆಚ್ಚವೆಲ್ಲ ರಾಜ ಭಂಡಾರದಿಂದ ಕೊಡಲ್ಪಡುವುದು. ಡನ್, ಮುಗೀತು. ಇವರು 70 ವರ್ಷಗಳ ಕಾಲದಲ್ಲಿ ಇದ್ದಂಥ ಈ ಗುಲಾಮರು, ಇಸ್ರಾಯೇಲರು ಅಥವಾ ಯಹೂದ್ಯರು ಅಥವಾ ದೇವಜನರು, ಇವರ ಹತ್ರ ಸಾಕಷ್ಟು ಹಣ ಇತ್ತವೇನೋ ಗೊತ್ತಿಲ್ಲ. ಆದರೆ ಮಹಾರಾಜನು, ಪರಲೋಕದ ದೇವರಾಗಿರುವ ರಾಜಾದಿರಾಜನಿಗೆ ಕಟ್ಟಬೇಕಾದ್ರೆ ಅದರ ರಾಜಭಂಡಾರದಿಂದ ಕೊಡಲ್ಪಡುವುದು. ಇದಲ್ಲದೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ಬಾಬೇಲಿಗೆ ತೆಗೆದುಕೊಂಡು ಹೋದ ಅಲ್ವಾ, ಬೆಳ್ಳಿ ಬಂಗಾರ ದೇವಸ್ಥಾನದ ಪಾತ್ರಗಳು, ಅದನ್ನು ತಿರುಗಿ ಕೊಡಬೇಕು, ರಿಟರ್ನ್. ಅದನ್ನು ತಗೊಂಡು ಹೋಗಿ ಅದನ್ನು ಅರಮನೆಯಲ್ಲಿ ಇಟ್ಕೊಂಡಿದ್ದ, ಅದರಿಂದ ಅವನು ದ್ರಾಕ್ಷರಸ ಕುಡಿತಾ ಇದ್ದ. ಅಲ್ಲಿ ಅರಮನೆಯಲ್ಲಿ ಇದ್ದಂಥವ್ರು ಅದನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಏನಾಯಿತು, ಅವುಗಳನ್ನು ಹಿಂದಿರುಗಿ ಕೊಡಬೇಕಂತ ಹೇಳ್ಬಿಟ್ಟು ಪಾರಸಿ ರಾಜನಾದ ಕೋರೇಷನು ಆರ್ಡರ್ ಕೊಡ್ತಾ ಇದ್ದಾನೆ. ಅವುಗಳನ್ನೆಲ್ಲ ಮೊದಲಿದ್ದ ಸ್ಥಳಕ್ಕೆ, ಅಂದರೆ ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಡಬೇಕು. ಎಲ್ಲಿತ್ತೋ ಅಲ್ಲೇ ವಾಪಸ್ ಎಂಬುದಾಗಿ ಇದೆಲ್ಲ ಲೆಟರ್ನಾಗ ಬರಿತಾ ಇದ್ದಾನೆ ರೀ. ಈ ಸುರುಳಿಯನ್ನು ಓದ್ತಾ ಇದ್ದಾನೆ. ಪ್ರಚಲಿತ ಅಥವಾ ಪ್ರಸ್ತುತ ಅರಸನಾದಂಥ ದಾರ್ಯಾವೇಷನು ಈಗ ಕೋರೇಷನು, ಅವನ ಹಿಂದೆ ಇದ್ದಂಥ ಅರಸನು ಬರೆದಂಥದ್ದನ್ನು ಇವನು ಓದ್ತಾ ಇದ್ದಾನೆ. ತಿರುಗಿ ಅಲ್ಲೇ ಇಡಬೇಕು ಎಂಬುದಾಗಿ ಬರೆದಿತ್ತು. ಆಗೇನು ಮಾಡ್ತಾನೆ ದಾರ್ಯಾವೇಷನು, ಈಗ ಅದನ್ನು ಓದ್ಬಿಟ್ಟು ಇವನು ಒಂದು ಲೆಟರ್ ಬರೀತಾನೆ. ಹಳೆ ಲೆಟ್ರ್ ಕೋರೇಷನ್ ಬರೆದಿದ್ದಂಥ ಸುರುಳಿಯನ್ನು ಓದ್ಬಿಟ್ಟು ಹೊಸದಾಗಿರುವಂಥ ಪಾರಸಿ ರಾಜನು ಈಗ ಇನ್ನೊಂದು ಲೆಟ್ರನ್ನು ಬರಿತಾನೆ. ಏನಂತ ಲೆಟ್ರ್ ಬರೆದ ಅಂತ ನೋಡುವಾಗ ಆಶ್ಚರ್ಯ. ನೋಡೋಣ ಬನ್ನಿರಿ ಏನಂತ ಬರೆದಿದ್ದಾನೆ. ಆಗ ದಾರ್ಯಾವೇಷನು 6ನೇ ವಚನ ಬರೆದು ಕಳಿಸಿದ್ದೇನೆಂದರೆ, ಹೊಳೆಯಾಚೆಯ ಪ್ರದೇಶಗಳ ಅಧಿಪತಿಯಾದಂಥ, ಯಾಕಂದರೆ ಇಬ್ಬರು ವ್ಯಕ್ತಿಗಳು, ಕೆಲವು ಅಧಿಪತಿಗಳು ಬಂದು ರಾಜನಿಗೆ ಈ ಒಂದು ಪತ್ರ ಬರೆದಿದ್ದರು. ಅವರು ವಿಚಾರಣೆ ಮಾಡಿದರು. ಯಹೂದ್ಯರ ಹತ್ರ ನಿಮ್ಗೆ ಯಾರು ಅಪ್ಪಣೆ ಕೊಟ್ಟಿದ್ದಂತ ಪ್ರಶ್ನೆ ಹಾಕಿದರು. ಅವರಿಗೆ, ಆ ಅಧಿಪತಿಗಳಿಗೆ ಈಗ ಅರಸನಾದ ದಾರ್ಯಾವೇಷನು
ಬರಿತಾ ಇದ್ದಾನೆ. ಏನಂತ ಬರಿತಿದ್ದಾನೆ ಅಂತ ಹೇಳಿದರೆ, ನೀವು ಅವರ ಗೊಡವೆಗೆ ಹೋಗಬೇಡ್ರಿ, ಸ್ಟಾಪ್. ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ. ಯಹೂದ ದೇಶಾಧಿಪತಿಯು, ಯಹೂದ್ಯರ ಹಿರಿಯರು ಇವರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ. ಅವರಿವರು ಕಟ್ಟೋದು ಬೇಡ, ಯಹೂದ್ಯರೇ ಕಟ್ಟಬೇಕು, ಆ ಹಿರಿಯರೇ ಕಟ್ಟಬೇಕಂತ ಇವನು ರಾಜನು ಗೌರ್ಮೆಂಟ್ ಆರ್ಡರ್ ಬರಿತಾ ಇದ್ದಾನ್ರಿ. ಆಶ್ಚರ್ಯ. ಆ ಆಲಯವನ್ನು ಕಟ್ಟುವುದಕ್ಕಾಗಿ ನೀವು ಯಹೂದ್ಯರ ಹಿರಿಯರಿಗೆ ರಾಜರ ಸೊತ್ತಿನಿಂದ, ಅಂದರೆ ಹೊಳೆಯ ಆಚೆ ಪ್ರಾಂತ್ಯಗಳ ಕಪ್ಪದಿಂದ ತಡ ಮಾಡದೆ ಎಲ್ಲ ವೆಚ್ಚವನ್ನು ಕೊಡಬೇಕೆಂಬುದಾಗಿ ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದಂಥದನ್ನು ಪ್ರೊವೈಡ್ ಮಾಡಿರಿ, ಒದಗಿಸಿಕೊಡ್ರಿ. ಟ್ಯಾಕ್ಸ್ ಹಾಕೋದು ಬೇಡ. ಈಗ ಮೊದಲು ಕಪ್ಪ ಕಟ್ಟೋದಿಲ್ಲ, ತೆರಿಗೆ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು 4ನೇ ಅಧ್ಯಾಯದಲ್ಲಿ ಒಂದು ಕಂಪ್ಲೇಂಟು ವೈರಿಗಳು ತಗೊಂಬಂದ್ರೆ, ಇಲ್ಲಿ ರಾಜನ ಏನು ಹೇಳ್ತಿದ್ದಾನೆ, ಕಪ್ಪ ಕಟ್ಟೋದು ಬೇಡ, ಗೌರ್ಮೆಂಟ್ ಹಣದಿಂದಲೇ ಆಲಯ ಕಟ್ಟೋಣ ಎಂಬುದಾಗಿ ಒಂದು ರಾಜಾಜ್ಞೆ ಈ ದಾರ್ಯಾವೇಶನು ಹೊರಡಿಸ್ತಿದ್ದಾನೆ. ಹೊರಡಿಸಿದ್ದು ಅಲ್ಲದೆ ಅವರಿಗೆ ಪ್ರತಿ ದಿನವೂ 9ನೇ ವಚನ, ಅವರಿಗೆ ಬೇಕಾದಂಥದ್ದು ಪ್ರತಿ ದಿನವೂ ತಪ್ಪದೇ ಒದಗಿಸಿಕೊಡಬೇಕೆಂದು ಆಜ್ಞಾಪಿಸುತ್ತೇನೆ. ಈಗ ನೋಡ್ರಿ, ಕೋರೇಶನನ್ನು ದೇವರು ಅವನ ಮನಸ್ಸನ್ನು ಪ್ರೇರೇಪಿಸಿ ಆಲಯ ಕಟ್ಟಬೇಕಂತ. ಎಷ್ಟೋ ವರ್ಷಗಳಾದ ನಂತರ ಇನ್ನೊಬ್ಬ ರಾಜನು ಬಂದಿದ್ದಾನೆ. ಇನ್ನೊಬ್ಬ ರಾಜನಾದಂಥ ದಾರ್ಯಾವೇಶನ ಮನಸ್ಸಿಗೂ ದೇವರು ಅದನ್ನೇ ಬರಿ ಅಂತ ಅಂಡರ್ಲೈನ್ ಮಾಡ್ತಿದ್ದಾನೆ, ಆಜ್ಞೆ ಕೊಟ್ಟಿದ್ದಾನೆ. ಈ ರಾಜನು ಕೂಡ ಅಧಿಪತಿಗಳಿಗೆ ಯಾರೂ ಅಡ್ಡಿ ಮಾಡಬೇಡ್ರಿ ಅಂತ ಆಜ್ಞಾಪಿಸ್ತಾ ಇದ್ದಾನೆ. ಅವರಾದರೂ ಪರಲೋಕ ದೇವರಿಗೆ ಸುಗಂಧ ಹೋಮಗಳನ್ನು ಸಮರ್ಪಿಸಿ, ಆಮೇಲೆ ಆಶ್ಚರ್ಯ, ರಾಜನ ಮತ್ತು ರಾಜಪುತ್ರರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ. ನಮಗೇನು, ನಮಗೋಸ್ಕರ ಪ್ರೇಯರ್ ಮಾಡಲಿ. ಆಲಯ ನೀವು ಕಟ್ಟ್ರಿ, ಆಲಯ ಆದರೆ ನನಗೋಸ್ಕರ ಪ್ರೇಯರ್ ಮಾಡಿರಿ, ರಾಜಪುತ್ರರಿಗೆ ಪ್ರೇಯರ್ ಮಾಡಿರಿ. ಈ ನನ್ನ ಆಜ್ಞೆಯನ್ನು ಯಾವನಾದರೂ ಬದಲಾಯಿಸುವುದಾದರೆ ಅವನ ಮನೆಯಿಂದಲೇ ಒಂದು ತೊಲೆಯನ್ನು ತಕ್ಕೊಂಡು ಅವನನ್ನು ದಂಡನೆ ಕೊಡಬೇಕು ಎಂಬುದಾಗಿ ಹೇಳಿದಾಗ ಎಲ್ಲರೂ ಕೂಡ ಕಟ್ಟಡವನ್ನು ಕಟ್ತಾರೆ. ವಿಶ್ವಾಸಿಗಳು ಕಟ್ಟಡ ಕಟ್ಟಿ ಮುಗಿಸ್ತಾರೆ, ಪ್ರತಿಷ್ಠೆ ಮಾಡ್ತಾರೆ ಮತ್ತು ಹಬ್ಬ ಮಾಡಿ ಶುದ್ಧಿ ಮಾಡಿ ತಮ್ಮನ್ನು ಎಲ್ಲರ ಯೆಹೋವನನ್ನು ಹುಡುಕುವುದಕ್ಕಾಗಿ ಸಂತೋಷವಾಗಿ ದೇವರ ಅದ್ಭುತವನ್ನು ಕೊಂಡಾಡ್ತಾರೆ. ಎಜ್ರನ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. Then Darius the king made a decree, and search was made in the house of the rolls, where the treasures were laid up in Babylon. And there was found at Achmetha, in the place that is in the province of the Medes, a roll, and therein was a record thus written. In the 1st year of Cyrus the king, the same Cyrus the king made a decree concerning the house of God at Jerusalem. Let the house be builded, the place where they offered sacrifices, and let the foundations thereof be strongly laid, the height thereof 60 cubits, and the breadth thereof 60 cubits, with 3 rows of great stones, and a row of new timber, and let the expenses be given out of the king's house. And also let the golden and silver vessels of the house of God, which Nebuchadnezzar took forth out of the temple which is at Jerusalem, and brought unto Babylon, be restored, and brought again unto the temple which is at Jerusalem, every one to his place, and place them in the house of God. Now therefore Tatnai, governor beyond the river, Shethar-boznai, and your companions the Arpachshites, which are beyond the river, be ye far from thence. Let the work of this house of God alone, let the governor of the Jews and the elders of the Jews build this house of God in his place. Moreover, I make a decree what ye shall do to the elders of these Jews for the building of this house of God.
that of the king's goods, even of the tribute beyond the river, forthwith expenses be given unto these men, that they be not hindered. And that which they have need of, both young bullocks and rams and lambs, for the burnt offerings of the God of heaven, wheat, salt, wine, and oil, according to the appointment of the priests which are at Jerusalem, let it be given them day by day, without fail, that they may offer sacrifices of sweet savours unto the God of heaven, and pray for the life of the king and of his sons. Also I have made a decree, that whosoever shall alter this word, let timber be pulled down from his house, and being set up, let him be hanged thereon, and let his house be made a dunghill for this. And the God that hath caused his name to dwell there destroy all kings and people that shall put to their hand to alter and to destroy this house of God which is at Jerusalem. I, Darius, have made a decree, let it be done with speed. Then Tatnai, governor on this side the river, Shethar-boznai, and their companions, according to that which Darius the king had sent, so they did speedily. And the elders of the Jews builded, and they prospered through the prophesying of Haggai the prophet, and Zechariah the son of Iddo. And they builded and finished it according to the commandment of the God of Israel, and according to the commandment of Cyrus and Darius and Artaxerxes king of Persia. And this house was finished on the 3rd day of the month Adar, which was in the 6th year of the reign of Darius the king. And the children of Israel, the priests and the Levites, and the rest of the children of the captivity, kept the dedication of this house of God with joy, and offered at the dedication of this house of God 100 bullocks, 200 rams, 400 lambs, and for a sin offering for all Israel 12 he-goats, according to the number of the tribes of Israel. And they set the priests in their divisions, and the Levites in their courses, for the service of God which is at Jerusalem, as it is written in the book of Moses. And the children of the captivity kept the Passover upon the 14th day of the first month. For the priests and the Levites were purified together, all of them were pure, and killed the Passover for all the children of the captivity, and for their brethren the priests, and for themselves. And the children of Israel, which were come again out of captivity, and all such as had separated themselves unto them from the filthiness of the heathen of the land, to seek the Lord God of Israel, did eat, and kept the feast of unleavened bread 7 days with joy, for the Lord had made them joyful, and turned the hearts of the king of Assyria unto them, to strengthen their hands in the work of the house of God, the God of Israel.